24 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದ ನಿವೃತ್ತ ಸೈನಿಕ ಮಂಜೇಗೌಡರು ಕಳೆದ 24 ವರ್ಷಗಳಿಂದ ಭಾರತ ಸೇನೆಯಲ್ಲಿದ್ದುಕೊಂಡು ಕರ್ತವ್ಯ ನಿರ್ವಹಿಸಿ ಇಂದು ನಿವೃತ್ತಿ ಪಡೆದು ತಮ್ಮ ಸ್ವಗ್ರಾಮವಾದ ಹಾಸನಕ್ಕೆ ಆಗಮಿಸಿದ್ದಾರೆ. ಇನ್ನು ಸೇನೆಯಲ್ಲಿ ಸೇವೆ ಸಲ್ಲಿಸಿ ಹಾಸನಕ್ಕೆ ಆಗಮಿಸಿದ ಮಂಜೇಗೌಡರಿಗೆ ಜಿಲ್ಲೆಯ ಮಾಜಿ ಸೈನಿಕರು ಹಾಗೂ ಬಂಧು ಮಿತ್ರರು ಬೈಕ್ ರ್ಯಾಲಿ ಮೂಲಕ ಸ್ವಾಗತ ಕೋರಿದರು. ನಂತರ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ನಿವೃತ್ತ ಸೈನಿಕ ಮಂಜೇಗೌಡರಿಗೆ ಆರತಿ ಬೆಳಗಿ ಹೂಗುಚ್ಛ ನೀಡುವ ಮೂಲಕ ಅವರನ್ನು ಬರಮಾಡಿಕೊಳ್ಳಲಾಯಿತು. ನಿಮ್ಮ ಮಗ ಯಾವ ರೀತಿ ಹೋಗಿದ್ರು ಅದೇ ರೀತಿ ಇವತ್ತು ನಿಮಗೆ ಒಪ್ಸಿದಿ ತಂದು ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ತಾವು ಕೂಡ ಮಕ್ಕಳು ಎಲ್ಲ ಮರಿ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ನಿಮಗೆ ಒಪ್ಸಿದ್ದೀವಿ. ಯಾವ ರೀತಿ ಹೋಗಿದ್ರು ಅದೇ ರೀತಿ ಬಂದಿದ್ದಾರೆ. ನಮಸ್ಕಾರ, ಮೈ ನೇಮ್ ಇಸ್ ಮಂಜೇಗೌಡ, ಆರ್ನಹಳ್ಳಿ, ಅರಸೀಕೆರೆ ಆರ್ನಹಳ್ಳಿ ಅಲ್ಲ, ಮೆಳಗೌಡ ಆರ್ನಹಳ್ಳಿ. ನಮ್ಮ ಅಪ್ಪನ ಹೆಸರು ಕೃಷ್ಣೇಗೌಡ, ತಾಯಿ ಹೆಸರು ಜಯಮ್ಮ. ನಾನು ಅವರಿಗೆ ಒಬ್ಬನೇ ಮಗ. 1999ರಲ್ಲಿ SSLC ಮುಗಿಸಿ ನಂತರ ದೇಶಕ್ಕೆ ಸೇವೆ ಮಾಡೋಣ ಅಂತ ಇಂಡಿಯನ್ ಆರ್ಮಿಗೆ ಸೇರಿ 2002 ಮಾರ್ಚಲ್ಲಿ MRC ಮದ್ರಾಸ್ ರೆಜಿಮೆಂಟ್ ವೆಲ್ಲಿಂಗ್ಟನ್ನಲ್ಲಿ ಟ್ರೈನಿಂಗ್ ಮುಗಿಸಿ ಅಲ್ಲಿಂದ ಪೋಸ್ಟೆಡ್ ಪಾಂಗೋಡ್ ಡಿಮ್ಯಾಂಡ್ ಆರ್ಮಿ ಫಸ್ಟ್ ಪೋಸ್ಟಿಂಗ್ ಅಂದು, ಮತ್ತು ಅಲ್ಲಿಂದ 1 ವರ್ಷ ಸೇವೆ ಸಲ್ಲಿಸಿ ಸಚಿನ್ ಗ್ಲೇಸರ್ ಫಸ್ಟ್ ಗ್ಲೇಸರಲ್ಲಿ 1 ವರ್ಷ ಸೇವೆ ಸಲ್ಲಿಸಿ ನೆಕ್ಸ್ಟ್ ಮತ್ತೆ ದೋಡಾ ಡಿಸ್ಟಿಕ್ 8RR ಅಂತ ಜಾಗ ಇದೆ, ಅಲ್ಲಿ ನನ್ನ 2 ವರ್ಷದ ಸರ್ವಿಸ್ಗಳನ್ನು ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಪೋಸ್ಟಿಂಗ್ ಕಲ್ಕತ್ತಾ, ಮತ್ತೆ ಕಲ್ಕತ್ತಾ ಮುಗಿಸ್ಕೊಂಡು 54 ಇನ್ಫೆಂಟ್ರಿ ಡ್ಯೂ ಸಿಕಂದ್ರಾಬಾದ್ನಲ್ಲಿ 3 ವರ್ಷ ಸರ್ವಿಸ್ ಮುಗಿಸಿ ಅಲ್ಲಿಂದ ಸಿಕ್ಕಿಮಿನಲ್ಲಿ ಪೋಸ್ಟಿಂಗ್ ಹೋಗಿ ಅಲ್ಲಿ 2 ವರ್ಷ ಸರ್ವಿಸ್ ಮುಗಿಸಿ ಮತ್ತೆ ಡೆಲ್ಲಿಗೆ ಬಂದು ಡೆಲ್ಲಿನಲ್ಲಿ 1 ವರ್ಷ ಇದ್ದು ಅಲ್ಲಿಂದ ನೆಕ್ಸ್ಟ್ ಮತ್ತೆ ಸೌತ್ ಸುಡಾನ್ ವಿದೇಶಕ್ಕೆ ಹೋಗಿ ಅಲ್ಲಿಂದ 9 ತಿಂಗಳು ಸೇವೆ ಸಲ್ಲಿಸಿ ನಂತರ ಮತ್ತೆ ಡೆಲ್ಲಿಗೆ ಬಂದು ಅಲ್ಲಿಂದ ಉರಿ ಫಸ್ಟ್ ಒಂದ್ಸಲ ಅಟ್ಯಾಕ್ ಆಗಿತ್ತು, ನೀವೆಲ್ಲ ಕೇಳಿರ್ಬೋದು, ಉರಿ ಸೆಕ್ಟರ್, ಅಲ್ಲಿ 2 ವರ್ಷ ಸರ್ವಿಸ್ ಮುಗಿಸಿ ಮತ್ತೆ ಅಲ್ಲಿಂದ ಸೂರತ್ಗಢ್ ರಾಜಸ್ಥಾನದಲ್ಲಿದೆ, ಅಲ್ಲಿಯೂ ನಾವು 1 ರಿಂದ 1.5 ವರ್ಷ ಸರ್ವಿಸ್ ಮುಗಿಸಿ ನಂತರ ಅಲ್ಲಿಂದ ಪೋಸ್ಟಿಂಗ್ ಸಿಕ್ಕಿಮಿಗೆ ಬಂದು ಅಲ್ಲಿ 1 ವರ್ಷ ಸರ್ವಿಸ್ ಮುಗಿಸಿ ನಂತರ ಕಟಿಯಾರ್ ಬಿಹಾರ್ನಲ್ಲಿದೆ ಇದು, ಅಲ್ಲೂ ಕೂಡ 1-2 ವರ್ಷ ಸರ್ವಿಸ್ ಮುಗಿಸಿ ನೆಕ್ಸ್ಟ್ ಸಾಂಬಾ ಅಲ್ಲಿ 2 ರಿಂದ 2.5 ವರ್ಷ ಸರ್ವಿಸ್ ಮುಗಿಸಿ ಲಾಸ್ಟ್ ನನ್ನ ರಿಟೈರ್ಮೆಂಟ್ ಟೈಮಿಗೆ 1 ತಿಂಗಳು ಮದ್ರಾಸ್ ರೆಜಿಮೆಂಟಿಗೆ ಬಂದು ಅಲ್ಲಿ 1 ತಿಂಗಳು ಸರ್ವಿಸ್ ಮುಗಿಸಿ ನಂತರ ನಾನು ನಮ್ಮ ಗ್ರಾಮಕ್ಕೆ ತಲುಪಿರುತ್ತೇನೆ. ನಾನು ಹೇಗೆ ಹೋಗಿದ್ದೆ ಅದೇ ತರ ನಾನು ವಾಪಸ್ಸು ಬಂದು ನಮ್ಮ ಮನೆ ಸೇರಿದ್ದೇನೆ. ನನ್ನ ಬೆನ್ನೆಲುಬಾಗಿ ಇದುವರೆಗೂ ಬಂದ್ಬಿಟ್ಟು ನಮ್ಮ ಮಿಸಸ್ ದಿವ್ಯಾ, ನನ್ನ ಮನೆ ಎಲ್ಲಾನು ನೋಡ್ತಾ ಇದ್ದಿದ್ದು ಅವರೇ. ಇವಾಗ ಬಂದು ನಾನು ಅದಕ್ಕೆ ಸೇರಿಕೊಂಡು ಎಲ್ಲ ನಾವು ಒಂದು ಒಳ್ಳೆ ಜೀವನ ಸಾಗಿಸ್ಕೊಂಡು ಮುಂದೆ ಹೋಗ್ಬೇಕು ಅಂತ. ನಮಸ್ಕಾರ. ಈ ದಿವಸ ಇಲ್ಲಿ ಸೇರ್ತಕ್ಕಂಥದ್ದು ಅಂತಂದರೆ ನಮ್ಮ ಆರ್ನಹಳ್ಳಿ ಅವರ ಕೃಷ್ಣೇಗೌಡರು ಹಾಗೂ ಜಯಮ್ಮರ ಮಗ ಈಗ ಸುಮಾರು 2003ರಲ್ಲಿ ಆರ್ಮಿಗೆ ಹೋಗಿದ್ರು. ಇವತ್ತಿಗೆ 24 ವರ್ಷ ಸರ್ವಿಸ್ ಮಾಡ್ಕೊಂಡು ಸ್ವಗ್ರಾಮಕ್ಕೆ ಬಂದಿದ್ದಾರೆ. ಇವತ್ತು 24 ವರ್ಷ ಸರ್ವಿಸ್ ಮುಗಿಸ್ಕೊಂಡು ಅವರು ತುಂಬಾ ಆರೋಗ್ಯವಾಗಿದ್ದಾರೆ. ಯಾವ ರೀತಿ ಹೋಗಿದ್ರು ಅದೇ ರೀತಿ ಆರೋಗ್ಯವಾಗಿ ಬಂದಿದ್ದಾರೆ. ಆ ಭಾರತ ಮಾತೆ ಸೇವೆ ಮಾಡ್ಕೊಂಡು ಈಗ ಅವರಿಗೆ ಅವರ ಕುಟುಂಬಕ್ಕೆ ಆ ದೇವರು ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಮಾಜಿ ಸೈನಿಕರ ಇದ್ರ ಕಡೆಯಿಂದ ಬೇಡಿಕೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಮಾಜಿ ಸೈನಿಕರು ಮತ್ತು ನಿವೃತ್ತ ಸೈನಿಕ ಮಂಜೇಗೌಡರ ಸ್ನೇಹಿತರು ಮತ್ತು ಕುಟುಂಬ ವರ್ಗದವರು ಪಾಲ್ಗೊಂಡಿದ್ದರು.